ಗದಿಗೆ ನಮಸ್ಕಾರ ಮಾಡಿ ಹೋಗ್ಬಿಡ್ರಿ. ನಾವು ಕಾಂಟಿ ಒಪ್ಪಿಸ್ಬೇಕು, ಅವ್ರು ಬರುದನ್ನ ಕಾಯ್ತೀವಿ. ನೀವು ಸ್ವಲ್ಪ ಕೊಡ್ರಿ, ಸದ್ಯ ಬರ್ಬೋದು. ಆದರೂ ಆಚಾರ್ಯ ಆಸೆ ಭಾಳ ಕೂಡ ಬೇಕು. ಹಲೋ, ಕಾಣಿಕೆ ಕೊಟ್ರೆ ಎಷ್ಟು ಕೊಟ್ಟಾರ ಅಂತೇಳಿ ಕೈ ಇಳಿಸಿ ನೋಡ್ತಾರಪ್ಪ. ಅವ್ರೇನು ಕೊಡ ಅಂತ ಕೇಳ್ತಾರೆ, ಕೊಟ್ರೆ ಇಸ್ಕೊಂತಾರೆ. ಅದ ಬಂದಂಗಾದ್ರು ಸುಮ್ಮನೆ ಇರಿ. ದಾವಣಗೆರೆಯಿಂದ ನಾರಾಯಣ್ ಜಕ್ಕ ಅವರು ಬಂದ್ದಾರೆ. ಯಾವ ಬೆಳಗ್ಗೆ ಬಂದಿವಿ. ಬಟ್ಟೆ ಯಾಕೆ ತರಪ್ಪ ಇದ್ದು? ನಾನು ಅಂತ ಬಟ್ಟೆ ತೊಡಂಗಿಲ್ಲ, ನಾನು ಹಾಕಿ ಮಾತ್ರ ಕೊಡೋದು. ಅದಕ್ಕೆ ನಾವು ರೇಷ್ಮೆ ಬಟ್ಟೆ ತಂದೀವ್ರಿ. ಕಾರ್ಯಕ್ರಮಕ್ಕೆ ಹೋಗುವಾಗ ಇದನ್ನ ಧರಿಸಿದ್ರೆ ಭಾಳ ಚಂದ ಕಾಣ್ತೀರಿ ಅಂತ ಆಸೆಯಿಂದ ತಂದೀವ್ರಿ. ಬ್ಯಾಡ ಯಾಕಂತೀರಿ, ತಗೊಳ್ರಿ ಅಜ್ಜಾರ. ಯಾಕಂದ್ರೆ ನಮ್ಮಪ್ಪ ಪಂಚಾಕ್ಷರೇಶ ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಖಾದಿ ಬಟ್ಟೆ ಕೊಡ್ತೀನಂತ ಮಾತ್ರ ಪ್ರತಿಜ್ಞೆ ಮಾಡಿದ್ರಂತೆ ಗಾಂಧೀಜಿಯವ್ರನ್ನ ಭೇಟಿ ಆದಮೇಲೆ. ಅದಕ್ಕಾಗಿ ನಾನು ಅದನ್ನು ಮುಂದುವರ್ಸ್ಕೊಂಡು ಕಂತೀನಿ. ತಂದಿದ್ದು ಚಲೋ ಆಯ್ತು. ನಮ್ಮ ಶಿಷ್ಯರು ಯಾರ್ಯಾರು ಕೊಡ್ರು. ಅಪ್ಪಾರ, ನಮ್ಮ ದಾವಣಗೆರೆ ಒಳಗೆ ತಮ್ಮದೊಂದು ಆಶ್ರಮ ತೆಗಿಬೇಕು ಅಂತ ಅಜಂಪುರ ಶೆಟ್ಟರು, ಸುಶೀಲಮ್ಮನವರು, ಶಿವಮೂರ್ತಿ ಸ್ವಾಮಿಯವರು, ಹಂಗಾಗಿ ದಾವಣಗೆರೆ ಎಲ್ಲ ಭಕ್ತರು ಆಸೆ ಮಾಡ್ಯಾರ. ತಾವು ಒಪ್ಕೊಂಡ್ರೆ ಒಳ್ಳೇದಾಗ್ತೈತಿ. ದಾವಣಗೆರೆ ಭಕ್ತರ ಪ್ರೀತಿ ನಮ್ಮ ಮೇಲೆ ಭಾಳ ಇದೆ. ಪ್ರತಿ ವರ್ಷ ಕರ್ಕೊಂಡು ಅಲ್ಲಿಂದ ಪುರಾಣ ಪ್ರವಚನವೂ ಮಾಡುತ್ತಾರೆ ಮತ್ತು ನಮ್ಮದನ್ನು ತಾವೂ ಕೊಡಿಸ್ಯಾರ. ಅವರು ಪ್ರೀತಿಗೆ ನಾವೇ ಆಡೋದು ಆದ್ರೆ ಆಗಬೇಕು. ಚಲೋ ಆಯ್ತು. ಶಿವಮೂರ್ತಿ ಸ್ವಾಮಿಯವರು ಬಾಳ ಕ್ರಾಶಿನಾಗ ಒಂದು ಜಾಗ ನೋಡಿ ಬಂದಾರ. 12 ಲಕ್ಷ ಬೇಕಂದ್ರೆ. 12 ಲಕ್ಷ ಗೊತ್ತೇನಿಲ್ಲ, ಭಾಳ ಆಯ್ತು. ಒಂದು ಕೆಲಸ ಮಾಡಿ, ಹಂಗೂ ನಮಗೆ ದಾವಣಗೆರೆಗೆ ತುಲಾಭಾರ ಭಾರಿ ಆಗ್ತಾವ. ಮತ್ತು ಒಂದು ಒಳ್ಳೆಯ ದಿನ ನೋಡಿ ಒಂದೇ ದಿನಾನ ಒಂದೇ ವೇದಿಕೆ ಮೇಲೆ 101 ತುಲಾಭಾರ ಇಟ್ಕೊಂಡ್ಬಿಡಲ್ಲ. ಒಂದು ದಿವಸಕ್ಕೆ 100 ವ್ಯಾಪಾರ. ಯಾಕೆ ಆಶ್ಚರ್ಯ ಆಗುತ್ತೆ, ಇನ್ನು ಹೆಚ್ಚಿಗೆ ಹಾಕೋಬಹುದು. ಆತ್ರಿ ಅಪ್ಪ, ಒಳ್ಳೆ ಸಲಹೆ ಕೊಟ್ರಿ. ನಾವೆಲ್ಲ ವ್ಯವಸ್ಥೆ ಮಾಡ್ತೀವಿ. ಅಲ್ಲ, ನಾವು ಬಟ್ಟೆ ತಂದೀವಂತ ಅಜ್ಜಾರಿ ತಿಳಿತೇ ಇಲ್ಲ. ಹ್ಯಾಂಗ ತಿಳಿತು? ಈಗಿನ ಫಲ ಇಂಥ ಮಹಾತ್ಮರ ಪುಣ್ಯ ನಮ್ಮ ಮೇಲೆ, ಇಂಥ ಮಹಾತ್ಮರ ದರ್ಶನ ಆಕೈತಂದ್ರೆ ನಮಗೂ ಪುಣ್ಯ. ಅಜ್ಜರ, ಗಂಗಾವತಿಯಿಂದ ಮಂಜನವರು ಬಂದ್ದಾರೆ. ಮಂಜಣ್ಣ ಬಂದ. ಮಂಜಣ್ಣ ಈ ಸರಿ ಅಕ್ಕಿ ಕೊಡ್ಲೇ ಇಲ್ಲ. ಅಜ್ಜಾರ ಸೈಟಿನ ವ್ಯವಹಾರ ಚಲೋ ಮಾಡಿದ್ರಪ್ಪ. ಚಲೋತ್ನಾಗ ನಡೀಲಿ ಅಂತೇಳಿ ನಿಮ್ಮ ಬಾಯಿ ಮಾತಿನ ಒಂದು ಮಾತು ಹೇಳ್ರಿ, ಎಲ್ಲದೂ ಚಲೋದ ಆಗ್ಬಿಡುತ್ತ. ಅನುಕೂಲ ಆಗ್ತಾಳೆ. ಮತ್ತು ನಿಮಗೆ ಮಕ್ಕಳು ಇಷ್ಟ ಅದಾರೆ. ಮಕ್ಕಳೇಪ್ಪ ಮತ್ತು ಒಂದೊಂದು ನೀವು ಎಷ್ಟು ಆಸೆ ಮಾಡ್ತಿದ್ದಿ? ಇರುವುದಲ್ಲ ದುಡ್ದಲ್ರಿ, ಸುಮ್ಮನೆ ಕೂತ್ರೆ ನಡಿಬೇಕಲ್ರಿ. ಎಲ್ಲ ಮಕ್ಕ ಮಾಡಿದ್ರೆ ಮುಂದೆ ಅವ ಸುಖ ಆಗಲಿ ಅಂತೇಳಿ ನಾವು ಕಷ್ಟ ಪಡುದ್ರಪ್ಪ. ಹೌದಾ? ನೀನು ಒಬ್ಬ ಮಗನಿಗೆ ಎಷ್ಟು ಚಿಂತೆ ಮಾಡ್ತಿದ್ದಿ, ಮತ್ತು ನನ್ನ ಮಕ್ಕಳು ನೋಡಿ ಎಷ್ಟದ. ಇವ್ರನ್ನೆಲ್ಲ ಸಾಕ್ಬೇಕಾದ್ರೆ ನಾ ಎಷ್ಟು ಕಷ್ಟಪಡಬೇಕು. ಪೂಜಾದಿಂದ ತಪಸ್ಸಿನಿಂದ ಸಂಪತ್ತನ್ನು ಪಡ್ಕೊಳ್ಳೋದ್ರಿಂದ ಅಲ್ಲದ ಎಲ್ಲ ಕಡೆ ನಾನು ಯಾಕೆ ಅಡ್ಡಾಡಬೇಕು? ನಾ ಕೂತಲ್ಲಿ ಇದ್ರು ಪ್ರಸಾದ ಸಿಗುತ್ತೆ. ಆದ್ರೆ ನಮ್ಮಪ್ಪ ಪಂಚಾಕ್ಷರೇಶ ದೊಡ್ಡ ಭಾರತದರ್ಶಿ ಹೋಗ್ಯಾರ. ಅದನ್ನು ಇನ್ನಷ್ಟು ದೊಡ್ಡ ಮಾಡಬೇಕಾಗಿದೆ. ನಮ್ಮ ಮನೆಗೆ ಬರೋ ಮಕ್ಕಳು ಏನು ಶ್ರೀಮಂತ ಮಕ್ಕಳು ಬರ್ತಾರಂತ ತಿಳ್ಕೊಂಡಿದ್ರು. ಕೈಯೋದವರು, ಕಾಲುದವರು, ಅನಾಥರು, ಮನೆ ಬ್ಯಾಡ ಊರು ಬ್ಯಾಡಾದ ಮಕ್ಕಳು ನನ್ನ ಹರಿಸಿ ಬರ್ತಾರೆ. ಮತ್ತು ಅವ್ರ ಜೀವನಕ್ಕೊಂದು ದಾರಿ ಮಾಡಿಕೊಡ್ಬೇಕಾಯ್ತಲ್ಲ, ಅವ್ರ ಬಟ್ಟೆ ತುಂಬಿಸ್ಬೇಕಾಯ್ತಲ್ಲ. ಇದಕ್ಕೆ ನೀನು ಆಸೆ ಅಂತೀವಿ, ಎಲ್ಲ ಜವಾಬ್ದಾರಿ ಅಂತೀವಿ. ಇದ್ದವ್ರು ಕೊಡ್ತಾರೆ,
ಇಲ್ಲ. ಪುಣ್ಯ ಕಾರ್ಯಕ್ಕೆ ಖರ್ಚು ಮಾಡಿದ್ದು 10 ಪಟ್ಟು ಹೊಳ್ಳಿ ನಿಮಗೆ ಸಿಗುತ್ತೆ. ಪಾಪ ಕಾರ್ಯಕ್ಕೆ ಖರ್ಚು ಮಾಡಿದ್ದು 10 ಪಟ್ಟು ಹೊಳ್ಳಿ ನಿಮ್ಮಿಂದ ಕಸಾಗ್ತದೆ. ನಾವೇನು ಮಾಡಿ ಅದನ್ನು ಪಡ್ಕೊಳ್ತೀವಿ. ಎಲ್ಲ ನಿಮ್ಮದೈತಿ, ನಂದೇನೈತಿ. ಅಜ್ಜಾರ ತಿಳಿಲಾರ್ದ ಏನಾದ್ರು ಮಾತಾಡ್ತಿದ್ದೆ, ಕ್ಷಮಿಸ್ಬೇಕು. ನೀವು ತ್ರಿಕಾಲದಿಂದ ನೀವು ನನ್ನ ಕಣ್ಣು ತೆರೆಸಿದ್ರಿ. ನೀವೇನು ಹೇಳಿದ್ರು ಕೇಳಿದ್ರಿ ಬುದ್ಧಿ. ನೀವು ನಮಗೆ ಚಲೋ ಯಾರದ? ನಾನು ಸುಚಲ್ ಕುಮಾರ. ಯಾಕಪ್ಪ ನಮ್ಮನ್ನು ಮರ್ತು ಬಿಟ್ಟೇನು? ಬಂದೇ ಇಲ್ಲ. ಯಪ್ಪ ನನಗೆಲ್ಲ ನೀವರಿ, ನಿಮ್ಮನ್ನು ಬಿಟ್ಟ ನಾ ಇರ್ತೀನೇನಪ್ಪ. ನಿಮ್ಮ ಸೇವೆ ಮಾಡಿದ್ರ ನಂಗೆ ಸಮಾಧಾನ ಆಗುತ್ತೇನಪ್ಪ. ಶಾಣೆ ಆಯ್ತು ಬಿಡು. ಬಿಟ್ಟು ಇರೋದಿಲ್ಲ ಅಂತ ಹೇಳ್ತೀನಿ, ಮತ್ತೆ ಯಾಕೆ ಬಂದಿಲ್ಲ? ಯಪ್ಪ 2-3 ತಿಂಗಳಿಂದ ಕಾಲಿನ ಹಿಂಬಡ ನೆಲಕ್ಕೆ ಹಚ್ಚಕ್ಕೆ ಬರುವಂತೆಪ್ಪ. ಸರಿಯಾಗಿ ನಡೆಯಕ್ಕೂ ಬರವಲ್ದ್ರಿ. ದವಾಖಾನೆ ತೋರ್ಸಿನಪ್ಪ, ಕಡಿಮೆ ಆಗೇ ಇಲ್ಲ. ನಮ್ಮ ಸೇವಾ ಮಾಡ್ಬೇಕಾದ್ರೆ ಗಟ್ಟಿರ್ಬೇಕು. ಹಿಂಗಾದ್ರೆ ಹೆಂಗ? ಇವತ್ತು ನಮ್ಮ ಸ್ನಾನಕ್ಕೆ ನೀರು ತಂದಾಕ್ಬೇಕು, ಆಗ್ತಿದಿಲ್ಲ. ಬರ್ತೀನಪ್ಪ. ಮತ್ತು ಕಾಲು ಹೊಂತೀವಂತ ಹೇಳ್ತೀವಿ, ಮತ್ತೆ ಹೆಂಗೆ ತರ್ತೀವಿ? ಜಾಸ್ತಿ ಅಲ್ಲ. ಸ್ವಲ್ಪ ಕುರಿತು ಊರಿಲ್ರಿ. ನಿಮ್ಮ ಸೇವಾಗಿಂತ ನನ್ನ ಕಾಲಿನ ಹೆಚ್ಚಲ್ಲಪ್ಪ. ನಾನು ಹೋಗಿ ನೀರು ತರ್ತೀನಿ. ಹೌದಾ? ನೀನು ಸರೋಣ ಬಾಯ್. ಈಗ ಡಾಕ್ಟ್ರಿ ನಿಂಕಿಂದ ಇಲ್ಲಿ ತಂದಿ ಅಂದಂಗೆ ಆತ. ಗುರುಗಳನ್ನ ನಂಬಿ ಬಂದು ಇದು ಖಾಲಿ ಆಗೋದಿಲ್ಲ. ಅಜ್ಜನ ಗದ್ದಿ ಕರ್ಕೊಂಡು ಹೋಗು, ಮೈ ತುಂಬ ಭಸ್ಮ ಧಾರಣ ಮಾಡು, ಬಾಯಿಯೊಳಗೆ ತೀರ್ಥ ಹಾಕ್ಸು, ಎಲ್ಲ ಚಲಾಗ್ತದೆ ಹೋಗು. ನಿಮ್ಮ ಆಶೀರ್ವಾದದಿಂದ ಅಷ್ಟೇ ಇದ್ರೆ ಸಾಕು ನನಗೆ. ಯಾಕಂದ್ರೆ ನನ್ನ ಮಗ ಬದುಕಿ ಬಂದ್ರ ನನ್ನ ಜೀವಿನ ಮಟಕ ನಿಮ್ಮ ಸೇವೆ ಮಾಡ್ತೀನಿ, ಪಾಲ ಸೇವೆ ಮಾಡ್ತೀನಿ. ಅಜ್ಜರ ಸೆಲ್ಯೂಡಿ ಅವರು ತುಲಾಭಾರ ಇಡಬೇಕಂತ ಮಾಡ್ಯಾರಂತ್ರಿ. ಅದಕ್ಕೆ ಹಿಡಿಕೆ ಮಠ ಅದ ತಮ್ಮನಿಗೆ ಕೇಳಿ ಬಂತಂದು. ಅವತ್ತು ಯಾವ ಕಾರ್ಯಕ್ರಮ ಇಲ್ಲ ಅಂದ್ರೆ ಹಿಡಿದ್ಬಿಟ್ಟು ಮತ್ತೆ ನನ್ನ ಕೇಳೋದು, ಎಲ್ಲ ತಾವ ಮಾಡ್ತಾರ, ಮತ್ತೆ ಮ್ಯಾಲ ನನ್ನ ಕೇಳೋದು. ಈಗ ಏನು ಹೇಳ್ಬೇಕು ಹೇಳ್ರಿ ಅಜ್ಜರ? ಅವಿಷ್ಟ ನಾ ಹೇಳಿದ್ದು ತಿಳಿತಿಲ್ಲ. ಹ್ಞೂ ಅಂದಾರ ಹೇಳು. ಆಯ್ತು. ಶಾಣ್ಯರ ಜೋಡಾಗಿ ನನ್ನ ಮಗ ಕಣ್ಣು ತೆರೆದು ನೋಡಾಕತ್ತಾನ. ಅಷ್ಟೇ ಅಲ್ಲ, ನೀವು ನೋಡಿದ್ರೆ ಅನ್ನೋದು ತುಂಬಾ ಖುಷಿ ಆಯ್ತು ಅಪ್ಪ. ಅಜ್ಜ, ನಿಮ್ಮ ಆಶೀರ್ವಾದದಿಂದ ನನ್ನ ಮಗ ಪುನರ್ಜನ್ಮ ಪಡೆದಪ್ಪ, ಪುನರ್ಜನ್ಮ ಪಡೆದ. ಡಾಕ್ಟರ್ ನೀಗ್ಲಾರ್ದು ನೀವು ಮಾಡಿದ್ರಪ್ಪ, ನೀವು ಮಾಡಿದ್ರಿ ಯಪ್ಪ. ನಿಮ್ಮ ಆಶೀರ್ವಾದದಿಂದ ನನ್ನ ಮಗ ಉಳಿದಲ್ಲ, ನನ್ನ ಮನಸ್ಸಿಗೆ ತುಂಬ ಸಂತೋಷ ಆಯ್ತಪ್ಪ, ಸಂತೋಷ ಆಯಿತು. ನನ್ನ ಜೀವಿತ ತನಕ ನಿಮ್ಮನ್ನು ಮರೆಯಲಪ್ಪ. ಎಲ್ಲರನ್ನು ಉತ್ತರಿಸಿ ಕಾಪಾಡುವ ಸಿದ್ಧ ಉದ್ದೇಶ. ಆಧ್ಯಾತ್ಮ ತಿಳಿಯುವುದಿಲ್ಲ.
ಪ್ರಕೃತಿ ನಿರಾಶೆ ಮಾಡೋದಿಲ್ಲ, ಧರ್ಮ ಮಾರ್ಗದಲ್ಲಿ ನಡೆಯುವವರಿಗೆ ಸೋಲಿಲ್ಲ. ಆ ಸಿದ್ಧಲಿಂಗೇಶ್ವರ ಫೋಟೋ ಹಾಕಿ ಪೂಜೆ ಮಾಡು, ಎಲ್ಲ ಒಳ್ಳೆಯದಾಗುತ್ತೆ. ಮೊದಲಿನಷ್ಟು ಉರೇ ಹೊತ್ತು ನೋಡ್ರಿ. ಇನ್ನು ಎಷ್ಟು ಮರೆಯಂಗಿಲ್ಲ, ಹೋಗು ಏನಿಲ್ಲ ಹೋಗು. ಯಪ್ಪ ನಾ ಎಲ್ಲಿ ಹೋಗುದಿಲ್ಲ, ನಿನ್ನ ಸೇವಾ ಮಾಡ್ಕೊಂಡು ನಾ ಇಲ್ಲೇ ಇರ್ತೀನಪ್ಪ. ಇರು, ನನ್ನ ಜೋಡೆನೇ ಇರು. ನಾನು ಕೊನೆ ಆಗುವ ಮಟ್ಟ ನನ್ನ ಜೋಡೆನೇ ಇರು. ಒಂದು ಚೇರ್ ತಗೊಂಬರಪ್ಪ, ಡೀಸೆಲ್ ಖಾಲಿ ಮಾಡಿ ಇಟ್ರಿ. ಚೇರ್ ತಗೊಂಬ ಆಚಾರ. ಕಾರ್ನಾಗ ಡೀಸೆಲ್ ಖಾಲಿ ಆಗೈತಿಪ್ಪ, ಸ್ವಲ್ಪ ಇಲ್ಲೇ ಗಿಡದ ಕೆಳಗೆ ಕುಂದ್ರಿ. ಕಾರ್ನಾಗ ಭಾಳ ಬಿಸಿಲು ಅನಿಸ್ತೈತಿ. ಈ ರಸ್ತಕ್ಕೆ ಯಾಕೆ ಬಂದ್ರಿ? ಅಜ್ಜರ ಇದು ಒಳ್ಳೆ ರಸ್ತಾರೆ. ಇಲ್ಲಿ ಯಾರು ಹೋದ್ರ 40 ಕಿಲೋಮೀಟರ್ ಕಮ್ಮಿ ಆಗತ್ತಂದ್ರಿ, ಅದಕ್ಕೆ ಬಂದೇನ್ರಿ. ಆದ್ರೆ ಕಾರ್ನಾಗ ಡೀಸೆಲ್ ಐತೆ ಅಂತ ತಿಳಿದುಕೊಂಡು ಐತೋ ಇಲ್ಲ ಅಂತ ತಿಳ್ಕೊಂಡು ಹೇಳಿದ್ರೆ ನಾವು ಯಡಿಯೂರಾಗ ಹಾಕ್ಸ್ತಿದ್ದೀವಿ. ಸಾವುಕಾರ ಡೀಸೆಲ್ ಹಾಕಿಸ್ಕೊಂಡು ಹೋಗಂತ ಹೇಳ್ತೀರಿ, ಆದ್ರೆ ನಾನು ಮರ್ತು ಬಂದೇನ್ರಿ. ನಮ್ಮ ಸಾವುಕಾರ ಹೇಳಿಕೆ ಆಟ ಬೇಸ್ಬೇಡ್ರಿ, ಅದ್ರ ನಂದು ತಪ್ಪು. ಏನು ತಪ್ಪು ತಿಳ್ಕೊಳ್ಳೋದು ಏನೈತಿ? ನಾವು ಇದ ರಸ್ತಾಕ್ಕೆ ಬರಬೇಕು, ಇಲ್ಲೇ ನಿಂದಿರಬೇಕು, ಹಿಂಗ ನಡಿಬೇಕಂತ ತಿಳ್ಕೊಂಡು ಆ ಸಿದ್ಧಲಿಂಗೇಶ್ವರ ಇಚ್ಛೆ ಐತಿ, ಬನ್ನಿ. ಈಗ ಏನ್ ಮಾಡ್ತೀರಿ ನೀವು? ಹೈವೇಗೆ ಹೋಗಿದ್ರ ಯಾವ ಗಾಡಿ ತಿರುಗಾಡ್ತಿದ್ವು? ಈ ಜಂಗಲ್ನಾಗ ಯಾವ ಸುಳಿವಿಲ್ಲಪ್ಪ. ಯಪ್ಪ ಯಾವತ್ತಿ ಹೆಣ್ಮಗಳು ಕಾಣ್ತಾಳ, ಮಾಯಾಕ್ಕಳ ಕಾಣ್ತಾಳ, ಮಾಯಾಕ್ಕಳ. ಯಪ್ಪ ಇಲ್ಲಿ ಜವನ ಅದಾವ್ರಿ ಅಜ್ಜರ. ಇಲ್ಲಿ ಜವ್ ಅದಾವ್ರಿ, ಕಾಣಕತ್ತಾವು. ಏ ಅನಿಷ್ಟ, ದೇವ್ಗಳಿಗೆಲ್ಲ ಹೆದರ್ತಾರೆ. ಲಿಂಗ ಪೂಜೆ ಮಾಡೋದು ಬಿಟ್ಟರಷ್ಟೇ ಹೆದರ್ಬೇಕು. ಮನುಷ್ಯನ್ಕಿನ ಕೆಟ್ಟ ದೇವು ಯಾವುದಿಲ್ಲ ತಿಳಿತೆ. ನಾವು ಹೋಗಿ ಹೋಗ್ತೀವಿ ಸುಮ್ಮನೆ. ಕಾರಣ ನೋಡಿಯ ಡಿಸೇಲ್ ಇಲ್ಲ, ಈ ದಾರ ನೋಡಿಯ ಗಾಡಿ ಯಾವ ಬರೋದಿಲ್ಲ. ಇವ್ರು ಯಾವಾಗ ಕಾಲದಲ್ಲಿ ಮುಡ್ತಾರನ ಅಜ್ಜಾರ. ಗಾಡಿಗೆ ಏನಾಗಿದೆ? ಬಾರಪ್ಪ, ದೇವ್ರು ಬಂದಂಗೆ ಬಂದೋಡು. ಕಾರಣ ನೋಡಿಯ ಡಿಸೇಲ್ ಆಗಿತ್ತು, ತಗೋ ದುಡ್ಡು. ಅಂದ್ಹಾಗೆ ನಿಮ್ಮ ಹೆಸರೇನು? ಕಾರ್ನಾಗ ಡೀಸೆಲ್ ಆಗಿದ್ದು ನಿಮಗೆ ಗೊತ್ತದ, ಅಂದಮೇಲೆ ನನ್ನ ಹೆಸರು ಗೊತ್ತಿಲ್ಲ. ಆದರೂ ನನ್ನ ಬಾಯಿನಿಂದ ಕೇಳಬೇಕೆಂಬ ಆಸೆ. ಪುಟ್ಟಯ್ಯ ಅಂತ. ಪುಟ್ಟಯ್ಯ, ಕಾರ್ನಾಗ ಡೀಸೆಲ್ ಖಾಲಿಯಾಗಿದ್ರು ದಾವಣಗೆರೆ ಮುಟ್ಟಿದೆ ಅಂತ ಹೇಳಿದಲ್ಲ, ಯಾವ ನಂಬಿಕೆಯಿಂದ ಹೇಳಿದೆ? ಒಳ್ಳೆ ಮಾರ್ಗದಲ್ಲಿ ನಡೆಯುವವರಿಗೆ ಒಳ್ಳೆಯದಾಗುತ್ತೆ ಅನ್ನೋ ನಂಬಿಕೆಯಿಂದ. ಅಂದ್ರ ನೀನೇ ಒಳ್ಳೆಯವನೆಂದು ನೀನೇ ಹೇಳಿದೀಯ. ದೇವರನ್ನ, ಗುರುವನ್ನು, ಶಾಸ್ತ್ರವನ್ನು ನಂಬಬೇಕು. ಮತ್ತು ಅವುಗಳಲ್ಲಿ ನಂಬಿಕೆಯನ್ನು, ಶ್ರದ್ಧೆಯನ್ನು ಇಡಬೇಕು. ಅವುಗಳಲ್ಲಿ ನಂಬಿಕೆ, ಶ್ರದ್ಧೆ ಇಟ್ಟಿದ್ದೇನೆಂದರೆ ನನ್ನನ್ನು ನಾನು ತಿಳಿದಂತೆ. ಭಕ್ತಿ ಅಂದರೆ ತನ್ನನ್ನು ತಾನು ತಿಳಿಯುವುದು, ನಂಬುವುದು ಎಂದು ಅರ್ಥವಲ್ಲದೆ. ಜ್ಞಾನದ ನಿಧಿಯಾಗಿ ಈ ಭೂಮಿಗೆ ಬಂದಿರುವೆ. ನಿನ್ನಲ್ಲಿರುವ ನಿಧಿಯನ್ನು ಏನು ಮಾಡಬೇಕೆಂದಿರುವೆ? ನಾನು ಬರಿಗೈಯಿಂದನೇ ಈ ಭೂಮಿಗೆ ಬಂದೀನಿ. ಮತ್ತು ಹೇಳುವಂತೆ ನನ್ನಲ್ಲಿ ಜ್ಞಾನದ ನಿಧಿ ಇದೆ ಎನ್ನುವುದಾದರೆ ಅದು ನನ್ನಪ್ಪ ಪಂಚಾಕ್ಷರೀಶರಿಂದ ಬಂದಿದ್ದು. ಅಹಂಕಾರ ಮಮಕಾರಗಳಿಗೆ ವಶನಾಗದೆ ಧರ್ಮ ಸೇವೆಯಲ್ಲಿ ಬದ್ಧನಾಗಿ ಎಲ್ಲರಿಗೂ ಹಂಚೋದು. ಮತ್ತು ಹೆಂಗೆ ಬಂದಿದ್ದು ಹಂಗೆ ಹೋದದು. ಆಹಾ, ಎಂತ ಉತ್ತಮವಾದ ಉತ್ತರ. ಬರುವೆ.
ಡೀಸೆಲ್ ಕೊಟ್ಟು ಹೋದ್ರಲ್ರಿ ಯಾರಿರ್ಬೋದು? ಮತ್ತೆ ಅದು ಆ ಸಿದ್ಧಲಿಂಗೇಶನೇ ಬಂದು ನಿಮಗೆ ಡೀಸೆಲ್ ಕೊಟ್ಟು ದಾರಿ ತೋರಿಸಿದ, ನನ್ನನ್ನು ಸರಿಸಿದಷ್ಟೇ. ಕಲ್ಪವೃಕ್ಷ ಮರದಂತೆ ಕಂಡರು ಮರ, ಕಾಮಧೇನು ಆಕಳಿನಂತೆ ಕಂಡರು ಆಕಳಲ್ಲ, ಪುರುಷಮಣಿ ಕಲ್ಲಿನಂತೆ ಕಂಡರು ಕಲ್ಲಲ್ಲ. ಹಾಗೆಯೇ ಮಾಹೇಶ್ವರನಾದ ಯೋಗಿಯು ಮನುಷ್ಯ ರೂಪದಲ್ಲಿ ಕಂಡರು ಮನುಷ್ಯನಲ್ಲ ಎಂದು ಹೇಳಿದ್ದಾರೆ ನನ್ನ ಗುರುಕುಮಾರ ಪಂಚಾಕ್ಷರೀಶ್ವರರು. ಆತ ಒಂದು ಕಾರ್ಯ ಆತ ಹೋದ. ಈಗ ನಮ್ಮ ಕೆಲಸಕ್ಕೆ ನಾವು ಹೋಗದೆ ಗದಗಿನ ಪುಣ್ಯಾಶ್ರಮಕ್ಕೆ ಹೋಗೋಣ ಬಾ, ಪುಟ್ಟರಾಜ ಕವಿ ಗುರುವರ್ ನೋಡೋಣ ಬಾ, ನೋಡೋಣ ಬಾ. ಯಾರು? ಶ್ರೀಕಾಂತ. ನಿನ್ನೆ ನೀನು ಹೇಳಿದ್ದು ಕೇಳಿ ನಾನು ನಿನ್ನ ಅರಾಮಂದಿನಾಗ ಇದ್ದೀನಿ. ಶ್ರೀಕಾಂತ, ಈ ಆಶ್ರಮದೊಳಗ ಬಸವರಾಜ ರಾಜರು, ಮಲ್ಲಿಕಾರ್ಜುನ ಮನ್ಸೂರು, ಸಿದ್ದರಾಮ ಕೋರವಾರ, ಮಲ್ಕಾಪುರ ದೊಡ್ಡಬಸವಾರ್ಯ, ಜಾಲಿಗಂಚ ದೊಡ್ಡಬಸವಾರ್ಯ, ವೆಂಕಟೇಶ್ ಕುಮಾರ, ಡಿ ಕುಮಾರದಾಸ, ಹಿಂಗ ಸಾವಿರ ಜನ ಸಂಗೀತಗಾರರು, ವಾದ್ಯಗಾರರು, ಕೀರ್ತನಕಾರರು, ತಬಲಾ ವಾದಕರು, ವಯಲಿನ್ ವಾದಕರು, ದಿಲ್ರುಬ ವಾದಕರು, ಸಾಹಿತಿಗಳು, ನಾಟಕಕಾರರು ಇಲ್ಲಿಂದ ತಯಾರಾಗಿ ಹೋಗ್ಯಾರ ಮತ್ತು ಹೋಗ್ತಾರಂದ್ರೆ ನನಗೆ ಹೆಮ್ಮೆ ಅನಿಸಿದೆ. ನಿನ್ನ ಧ್ವನಿಗಳನ್ನು ಮಧುರ ಐತಿ, ಕಷ್ಟಪಟ್ಟು ಅಭ್ಯಾಸ ಮಾಡಿ. ಯಾಕಂದ್ರೆ ಸಂಗೀತ ತಪಸ್ಸಿದ್ದಂಗೆ. ಆ ಸಂಗೀತದ ಮಧುರ ತರಂಗಗಳು ದೈವಶಕ್ತಿಯನ್ನು ಸಾಕ್ಷಾತ್ಕಾರಗೊಳಿಸ್ತವೆ. ಈ ಆಶ್ರಮದಾಗ ಶಿಷ್ಯರು ಮನ ತುಂಬಿ ಹಾಡೋದು, ಹೃದಯ ತುಂಬಿ ವಾದ್ಯಗಳನ್ನು ನುಡಿಸುವಾಗ ಹೊರಹೊಮ್ಮುವ ನಾದ ನಿನಾದ ಈ ಆಶ್ರಮದ ತುಂಬ ಪ್ರತಿಧ್ವನಿಸಿತು. ಅದ್ರಾಗ ನೀವು ಒಬ್ಬವ. ಎಲ್ಲ ತಮ್ಮ ಆಶೀರ್ವಾದ, ಎಲ್ಲ ಮನೆಗಳು ಪರುಷ ಮೇಲೆ ಹುಟ್ಟಿದ ಲೋಹವು ಸುವರ್ಣಮಯವಾಗುವಂತೆ ನಿಮ್ಮ ಆಶೀರ್ವಾದದಿಂದ ನಾವು ಎಲ್ಲ ವಿದ್ಯೆ. ಹೌದು ಸರ್, ನಾನು ಬರೆದ ವಚನವನ್ನು ನನಗೆ ಹೇಳುವಷ್ಟು ಶಾಣೆಯಾಗಿತ್ತು ಶ್ರೀಕಾಂತ. ಈ ಆಶ್ರಮದೊಳಗ ಯಾರು ಭಕ್ತಿಯಿಂದ, ನಿಷ್ಠೆಯಿಂದ, ಸೇವಾ ಮನೋಭಾವನೆಯಿಂದ ಸಂಗೀತ ಅಭ್ಯಾಸ ಮಾಡ್ತಾರೋ ಅವ್ರಿಗೆಲ್ಲರಿಗೂ ಒಳ್ಳೇದಾಗ್ತದೆ, ಎಲ್ಲರಿಗೂ ನೌಕರಿ ಆಗ್ತವೆ. ಮತ್ತು ಹೇಳೋದೊಂದು ಮಾಡೋದೊಂದು ಮಾಡಿದ್ರೆ ಅವರು ಅಷ್ಟ ಉಳಿತಾರೆ. ಯಾಕಂದ್ರೆ ಹಾನಗಲ್ಲು ಗುರುಕುಮಾರ ಸ್ವಾಮಿಗಳಿಂದ ಹಿಡಿದು, ಪಂಚಾಕ್ಷರ ಗುರುಗಳಿಂದ ಹಿಡಿದು ಮತ್ತು ನಮ್ಮ ತನಕನೂ ಸಮಾಜದ ದುಡ್ಡು ಬೇಡಿ ಬೇಡಿ ತಂದು ಭಿಕ್ಷಾ ಬೇಡಿ ನಿಮಗೆ ವಿದ್ಯೆ ಕಲಿಸಿ ಊಟನೂ ಕೊಟ್ಟಿದ್ವಿ. ಮತ್ತು ಕಷ್ಟಪಟ್ಟು ಕಲಿಸಿದ ವಿದ್ಯೆಯನ್ನು ನೀವಷ್ಟು ಹಾಡ್ಕೊಂಡು ಹೋಗಬೇಡ್ರಿ. ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳಿಗಷ್ಟು ಸಂಗೀತ ಕಲಿಸ್ಬೇಡ್ರಿ, ಸಮಾಜದ ಮಕ್ಕಳಿಗೆ ಕಲಿಸಿ. ಯಾರು ಭಕ್ತಿಯಿಂದ ನಿಷ್ಠೆಯಿಂದ ಕಲಿತೀವಂತ ಬಂತಾರೋ ಅವರಿಗೆ ವಿದ್ಯೆಯನ್ನು ಧಾರೆ ಎರೆಯಿರಿ. ಅದ ನೀವು ಕೊಡುವ ನನಗೆ ದೊಡ್ಡ ಗುರುದಕ್ಷಿಣೆ. ಯಾಕಂದ್ರೆ ನಮ್ಮ ಕೈಯಾಗ ತಯಾರಾದ ಶಿಷ್ಯರು ಮನತುಂಬಿ ಹಾಡುವಾಗ, ಹೃದಯ ತುಂಬಿ ವಾದ್ಯಗಳನ್ನು ನುಡಿಸುವಾಗ ನನಗಾಗುವ ಆನಂದ ಮುಂದೆ ನೀವು ಗುರುಗಳಾಗ್ತಿರಲ್ಲ, ಅವಾಗ ನಿಮ್ಗೆ ಗೊತ್ತಾಗ್ತದೆ. ನಾವು ಒಬ್ಬರಿಗೆ ಕೊಟ್ಟರೆ ಬೆಂಗಳೂರಾಗ ಸಂಗೀತ ಪಾಠಶಾಲೆ ಹೌದ? ಅಂತೂ ನೀನು ಗುರು ಆಗ್ಬೇಕಂತ ತುದಿಗಾಲಿ ಮೇಲೆ ನಿಂತಿ ಅಂತಂಗ ಆಯ್ತು, ಒಳ್ಳೇದಾಗುತ್ತೆ, ಯಶಸ್ವಿ ಆಗುತ್ತೆ. ಗುರುನಾಥ ಪಂಚಾಕ್ಷರೇಶ, ಪುಟ್ಟರಾಜೇಶ ಅವರೆಲ್ಲ ಆಶೀರ್ವಾದ ಇದೆ. ನೀವು ಹೋಗಿ ತಮ್ಮನ್ನ ಬಂಗಾರದ ತುಲಾವಾರ ಮಾಡ್ಬೇಕಂತ ಕಮಿಟಿಯವರು ವಿಚಾರ ಮಾಡಿದ್ರು. ನನಗೆ ಬಂಗಾರದ ತುಲಾವಾರ ಹೌದು, ಇದು ಭಾಳ ದಿವಸ ಕೇಳಕತ್ತೀನಿ. ನಾನು ಬ್ಯಾಡ ಅಂತೀನಿ, ಅವ್ರು ಮಾಡ್ತೀವಿ ಅಂತ. ಜನರ ಆಸೆ ನಿಮ್ಮನ್ನ ಬಂಗಾರದ ತೂಗ್ಬೇಕಂತ ಆಸೆ ಇದೆ, ಅದನ್ನು ನೋಡೋ ಆಸೆ ಇದೆ. ಹಾಗಾಗಿ ನಾವು ಅಪ್ಪಣೆ ಕೊಡ್ತಾರೆ. ಆ ಸಿದ್ಧಲಿಂಗೇಶನ ಇಚ್ಛೆ ಇದ್ರೆ ಹಾಗೆ, ಇಲ್ಲದಿದ್ರೆ ಇಲ್ಲ. ನಾನು
ಕೂತಾರ ಸ್ವಲ್ಪ ಮುಂದರಿಪ್ಪ. ಆ ತಾಯಿ ಏನು ಕಳ್ಕೊಂಡ್ರಲ್ಲ ಅದನ್ನ ಪಡ್ಕೊಂಡು ಹೋಗಕ್ಕೆ ಬಂದಲ್ಲ ಬರ್ಲಿದ್ರು ಯಾಕೆ ಸುಳ್ಳು ಹೇಳುತ್ತೆ? ಸುಂಚರ ಯಾರು ನಮ್ಮ ಕಡೆ ಕ್ಯಾನ್ಸಲ್ ಹಾಕೊಂಡ್ ಬಂದನಲ್ರಿ ಶಂಕರಪ್ಪ ಅಂತೇಳಿ, ಅವನ ಈ ನಮ್ಮನ್ನ ಗಂಡ ಅಂತ್ರಿ. ಮದುವೆ ಆಗಿಲ್ಲ ಅಂತ ಹೇಳಿ ಸುಳ್ಳಾಗ ಕರಿಯವನ್ನ ಏ ಶಂಕರಪ್ಪ, ಶಿವಲೋಕದಿಂದ ಒಬ್ಬ ಸ್ವಾಮಿ ಬಂದಾನೋ, ಶಿವನಾಮವನ್ನು ಕೇಳಿ ಅಲ್ಲೇ ನಿಂತಾನೋ. ಶಿವಲೋಕದಿಂದ ಒಬ್ಬ ಸ್ವಾಮಿ ಬಂದಾನೋ, ಶಿವನಾಮವನ್ನು ಕೇಳಿ ಅಲ್ಲೇ ನಿಂತಾನೋ. ನನ್ನ ತಪ್ಪು ಕ್ಷಮಿಸ್ರಿ. ನನಗೆ ಆ ಮದುವೆಯಾಗಿಲ್ಲ ಅಂತ ಹೇಳಿ ಮುಂದೆ ಸುಳ್ಳು ಹೇಳಿದೆ. ಅಪ್ಪರ ಸಂಸಾರ ಸಾಕಾಗಿ ಕಾವಿ ಬಟ್ಟೆ ಹಾಕೊಂಡು ಇಲ್ಲಿ ಬಂದೆ. ನನ್ನ ತಲೆ ಸಿಟ್ಟು ಪಾಠ ಹೋಗ್ಬಿಡಂತ ಯಪ್ಪ, ಸಂತೋಷದಿಂದ ನಿಮ್ಮ ಹತ್ರ ಬಂದಿದ್ದ ಎರಡು ತೂತು ಊಟ ಮಾಡಾಕತ್ತೀನಿ. ಮತ್ತು ಒಳ್ಳೆ ಕಳಿಸ್ಬಾರ್ದಪ್ಪ, ಕಳಿಸ್ಬಾರ್ರಿ. ಶಂಕರಪ್ಪ ಶಬ್ದ ಆಯ್ತೇನು ಇಲ್ಲೇಪ್ಪ ಈಗ? ಮತ್ತೆ ಈ ಸಂಸಾರ ಕಟ್ಟಿ ಅಂದ್ಮೇಲೆ ಶಬ್ದ ಸುರುವಲ್ಲ. ಆ ಶಬ್ದಕ್ಕೆ ನೀನು ಸನ್ಯಾಸಿ ಆದ್ರೆ ನೀನು ಯಾವ ನದಿಯಾಗ ಬಿದ್ದಿದ್ದು ಅದ ನದಿಯಾಗ ಈಜಿದ್ರೇ ದಡ ಸೇರ್ತಿದ್ದಿ. ಅದು ಬಿಟ್ಟು ಬ್ಯಾರೆ ನದಿಯಾಗ ಈಜಿದ್ರೆ ಹೆಂಗೆ ದಡ ಸೇರ್ತಿದ್ದಿ? ದೇಹಕ್ಕೆ ಖಾಲಿ ಹಾಕೊಂಡ್ರೆ ಯಾಕೆ ಬಂತು? ಮನಸ್ಸಿಗೆ ಖಾಲಿ ಹಾಕೋಬೇಕು. ಅಂತರನ್ನು ಶುರು ಮಾಡಿಕೊಂಡು ಪಶ್ಚಾತ್ತಾಪಪಟ್ಟು ಬಂದರೂ ನಿನ್ನ ಹೆಂಡತಿನ ಸ್ವೀಕಾರ ಮಾಡೋದು ದೊಡ್ಡ ಗುಣ ತಗೋದು. ಸಂಸಾರದೊಳಗೆ ನೀವು ಹೇಳೋದು ಕೇಳಿದ್ರ ಅಲ್ಲಿ ಹೋಗಿದ್ದ ಹೆಂಗಿರುದಪ್ಪ? ಅಲ್ಲೇ ಎಲ್ಸ್ ಬಂದ್ರೆ ಗಡಿ ಹೊಡೆದು ನೀಡಬೇಕ. ಅಲ್ಲಿ ಹೋಗಿದ್ದ ಬದುಕುದಿಲ್ಲಪ್ಪ, ಬದುಕುದಿಲ್ಲ. ಹೌದಾ? ಆ ತಾಯಿ ನೋಡಿದ್ರೆ ನೀನಿದ್ರೆ ಸ್ವಲ್ಪ ಹೊಕ್ಕಿನಂತ. ಮತ್ತು ನೀನು ಆಗಿದ್ದು ನಾನು ಓದ್ಕೋದಿಲ್ಲ. ಇದನ್ನು ವಿಚಾರ ಮಾಡಿದ್ರೆ ನಿನಗೆ ಆ ತಾಯಿಗೆ ನಿನಗೆ ಹೆಚ್ಚು ಪ್ರೇಮ ಮಾಡ್ತಾರೆ. ಕಾಶಿ ಹೋದ್ರೂ ಸಮಸ್ಯೆನೇ ಐತಿ. ಈ ಮಠದಾಗ ಏನು ಸಮಸ್ಯೆ ಇಲ್ಲ ಅಂತ ಮಾಡಿದ್ರೆ ಏನು ಕಾಶಿ ಹೋದ್ರೂ ಸಮಸ್ಯೆನೇ ಐತಿ. ಹೊಂದ್ಕೊಂಡು ಬಾರದು. ಅದಕ್ಕಾಗಿ ನಾವು ಮನುಷ್ಯ ಈಜಬೇಕು, ಇದ್ದು ಜಯಿಸ್ಬೇಕಂತ ಹೇಳಿ ಕೇಳಿ ಇಲ್ಲ. ಒಂದು ಮಾತು ನೆನ್ಪಿಟ್ಟು, ಮನೆ ದೇವರಿಗೆ ನಾವು ಹೊರಗಿನ ದೇವರಕ್ಕೆ ಹಾಕ್ತಿರ್ತಾವ. ಇನ್ನೊಂದು ಮಾತು ಪೂರ್ತಿ ನೆನ್ಪಿಟ್ಟು, ನಿನ್ನ ಹೆಂಡತಿನ ತಾಯಿ ಅಂತ ಗೌರವ ಹೆಚ್ಚಾಗುತ್ತೆ. ಗೆಳತಿ ಅಂತ ತಿಳ್ಕೊ, ಪ್ರೇಮ ಹೆಚ್ಚಾಗುತ್ತೆ. ಮತ್ತೆ ಮಗಳು ಅಂತ ತಿಳ್ಕೊ, ಕ್ಷಮಾಗುಣ. ಇದನ್ನೆಲ್ಲ ತಿಳ್ಕೊಂಡು ಆದ್ರೆ ನಿನ್ನ ಸಂಸಾರ ನೆಟ್ಟಗಾಗುತ್ತೆ. ನೋಡು, ನೀವು ಹೇಳೋ ಮಾತು ಕರೆ. ಮೊನ್ನೆ ಹೊಟ್ಟೆ ಹಸ್ತಿತ್ತು, ಊಟ ಉಪ್ಪಿನಕಾಯಿ ಬೇಕಾಗಿತ್ತು. ಹೇಳಿ ಒಮ್ಮೆ ಹಿಡಿದು ಅಂತೇಳಿ ನಾನು ಮನೆ ಬಂದೆಪ್ಪ. ಯಪ್ಪ, ನೀವು ಇದನ್ನೆಲ್ಲ ಹೇಳಿ ನನ್ನ
ಫಿಕ್ಸ್ ಮಾಡ್ತೇನೆ. ಆದ್ರೆ ನೀವು ಹೇಳಿದ್ದೆಲ್ಲ ನನ್ನ ಮನಸ್ಸಿನಾಗ ಬಂದು ಹೋದ್ ನೋಡಪ್ಪ. ಆತಪ್ಪ ನೀವು ಹೇಳಿದಾಗ ನಾನು ಇದ್ದನ್ನು ಕೈ ಹಾಕಿದ್ದೆ. ಏನವ್ವ, ನಂಬಿಕೆ ವಿಶ್ವಾಸ ಇದ್ರೇ ಸಂಸಾರದ ಬಗ್ಗೆ ಸುಖವಾಗಿ ಸಾಗುತ್ತೆ. ವಿಶ್ವಾಸ ಅನ್ನೋದು ನೈತಿಕ ಮೌಲ್ಯ. ನಯ ವಿನಯ ಅನ್ನೋದು ಮನುಷ್ಯನಲ್ಲಿರಬೇಕಾದ ಸದ್ಗುಣ. ನೀನು ತಾಯಿಯ ತೆಗೆದು ಗಂಡನ ಜೊತೆ ಬಾಳದ ಹೆಣ್ಣಿಗೆ ಮುತ್ತೈದೆ ಅಂತ ಕರಿತೇವೆ. ಮತ್ತು ಗಂಡನ ಜೋಡಿಗೆ ಇದ್ದು ಗಂಡಗ ಅಹಿಂದ ಬಂದರೆ ನಿನ್ನ ಗರತಿ ಅಂತ ಕರಿತೇವೆ. ಕರೆದಿಲ್ಲ. ಅದಕ್ಕಾಗಿ ಭಾಳ ಹಸನಾಗಬೇಕಾದ್ರೆ ಗಂಡ ಹೆಂಡತಿ ಒಂದಾಗಿರಬೇಕು. ಭಾಳ ಶಿವಮಯವಾಗಬೇಕಾದರೆ ಅಂಗಲಿಂಗಗಳು ಸಂಗಮವಾಗಬೇಕು. ಈ ಸದ್ಭಕ್ತಿಯನ್ನು ತಿಳ್ಕೊಂಡು ನೀವು ಬದಲಾಗಿ ಮತ್ತು ಮೊದಲಂಗ ಹೊಡೆದು ಗಂಡನ ಮಕ್ಕ ಕೂಡಿ ಬರೋದು ಮಾಡಬೇಡ. ನೀನೊಬ್ಬಕ್ಕೆ ಸೇವೆ ಮಾಡೋದು ಬೇಕಾಗಿಲ್ಲ ನಮ್ಗೆ. ಗಂಡ ಹೆಂಡತಿ ಕೂಡಿ ಬಂದ ನಮ್ಮ ಮಠದೊಳಗೆ ಸೇವೆ ಮಾಡಬೇಕು. ಹೂಡ್ರಿ ಅಂತಾರ, ಇಬ್ಬರು ಬಂದು ಸೇವೆ ಮಾಡ್ತಾರೆ. ಆಯ್ತು, ಕುಮಾರೇಶ ಪಂಚಾಕ್ಷರೇಶನ ಆಶೀರ್ವಾದ ನಿಮಗೆ ಸದಾ ಇರ್ತದೆ. ಕಂಡೇ ಕಂಡೇ ದೇವರ ಕಂಡೇ ದೇವರಿಗೆ ದೇವರ ಈ ನಾಟಕವನ್ನು ಬರೆದಿರ್ತಕ್ಕಂಥ ಸಹೋದರಿ ಶ್ರೀಮತಿ ಪ್ರೇಮಾ ಬಾದಾಮಿಯವರಿಗೆ ಮೊದಲು ಹೃತ್ಪೂರ್ವಕವಾಗಿರ್ತಕ್ಕಂಥ ಪ್ರಣಾಮಗಳನ್ನು ಅರ್ಪಿಸ್ತಾ ಇದ್ದೀನಿ. ಒಂದೆರಡು ಮಾತು ಏನು ಮಾತಾಡ್ತೀನಿ ಅಂತಂದರೆ, ಈ ಪಾತ್ರವನ್ನು ಮಾಡಬೇಕಂತ ತಿಳಿದುಕೊಂಡು ಅಕ್ಕ ನನಗೆ ಪುಸ್ತಕವನ್ನು ಕೊಟ್ಟ ಮೇಲೆ ನಾನು 1 ವರ್ಷ ಆಲೋಚನೆ ಮಾಡಿ ಪಾತ್ರ ಮಾಡಿದ್ದೆ. ಬೇರೆ ನಾನು ಸುಮಾರು 12 ವರ್ಷದ ಕೆಳಗೆಯಲ್ಲಿ ಬಳ್ಳಾರಿ ಟೀಮ್ನಿಂದ ಬಂದು ರಕ್ತರಾತ್ರಿ ನಾಟಕದಲ್ಲಿ ಶ್ರೀಕೃಷ್ಣನ ಪಾತ್ರವನ್ನು ಅಭಿನಯಿಸಿದಾಗ ಇದೇ ರಂಗಮಂದಿರದಲ್ಲಿ ನನಗೆ ಕಲಿಯುಗದ ಶ್ರೀಕೃಷ್ಣ ಅಂತಕ್ಕಂತೇಳಿ ಬಿರುದು ಕೊಟ್ಟದ್ದೇ ಈ ಉಳಿಯೋದು. ಅಲ್ಲಿಂದ ಹಿಡಿದು ಇಲ್ಲಿವರೆಗೆ ಒಂದು ಜರ್ನಿ ನಡೀತಲ್ಲ, ಈ ಅವಧಿಯೊಳಗ ಎಲ್ಲೇ ಹೋಗಲಿ ಕಲಿಯುಗದ ಶ್ರೀಕೃಷ್ಣ ರಾರಾವಿ ಚಿದಾನಂದ ಗವಾಯಿಗಳಂತಾನೇ ಕರೀತಾರೆ. ಅದು ಕಾರಣ ಈ ಒಂದು ಗುಳೇದ ಗುಡ್ಡದ ಪುಣ್ಯ ಭೂಮಿ, ಕಂದಗಲ ರಾಯರಂಥ ಮಹಾನ್ ಕವಿಗಳು ಹುಟ್ಟಿದ ಬೀಡು, ಕಮತಿಗೆ ಒಳ್ಳೆ ಯಾರು ಸಂಪತ್ತಿಗೆ ಸವಾಲ ನಾಟಕ ಪಿಕ್ಚರ್ ಬರಲ್ಲ, ದುತ್ತರಿಗೆ ಕವಿಗಳು ನಡೆದಾಡುವಂಥ ಪುಣ್ಯ ಭೂಮಿಯೊಳಗ ನನಗೆ ಕಲಿಯುಗದ ಶ್ರೀಕೃಷ್ಣ ಅಂತ ಹೇಳ್ಕೊಂಡು ಬಿರುದು ಕೊಟ್ಟಿದ್ದು ಅದು ಗುರುವಿನ ಪುಟ್ಟರಾಜ ಗುರುವಿನ ಆಶೀರ್ವಾದ. ಯಾಕಂತಂದ್ರೆ ಯಾವುದೇ ಪಾತ್ರ ಕೊಡಲಿ, ಪುರಂದರದಾಸರಾಗಲಿ, ಕನಕದಾಸರಾಗಲಿ, ವಿಜಯದಾಸರಾಗಲಿ, ಶ್ರೀಕೃಷ್ಣ ಆಗಲಿ, ರಕ್ತರಾತ್ರ ಆಗಲಿ, ಕುರುಕ್ಷೇತ್ರ ಆಗಲಿ, ಯಾವುದೇ ಪಾತ್ರ ಕೊಟ್ಟರು ನಾನು ಪಾತ್ರ ಮಾಡ್ತಿದ್ದೆ. ಬಟ್ ಆದರೆ ಈ ಪಾತ್ರ ಮಾಡಬೇಕಾದ್ರೆ ನಾನು 1 ವರ್ಷ ಸಮಯ ತೆಗೆದುಕೊಂಡೆ. ಯಾಕಂತ ಕೇಳಿದ್ರೆ ಈ ಪಾತ್ರ ಮಾಡಲಿಕ್ಕೆ ನಾನು ಯೋಗ್ಯನಾ ಮೊದಲನೇ ಪ್ರಶ್ನೆ. ಈ ಪಾತ್ರ ಮಾಡಿದ್ರೆ ನನಗೆ ಒಳ್ಳೆಯದಾಗತ್ತಾ ಅದು 2ನೇ ಪ್ರಶ್ನೆ. ಈ ಪಾತ್ರವನ್ನು ಜನರು ಒಪ್ಪಿಕೊಳ್ತಾರಾ ಇದು 3ನೇ ಪ್ರಶ್ನೆ ಆಗಿತ್ತು. ಆದರೆ ಅಕ್ಕ ಹೇಳಿದ್ರು, ಏನಪ್ಪ ಎಲ್ಲ ನಾಟಕಗಳನ್ನು ಮಾಡ್ತಿ, ನಿಮ್ಮ ಗುರುಗಳ ಪಾತ್ರವನ್ನು ನೀನು ಯಾಕೆ ಇಷ್ಟು ಟೈಮ್ ತಗೊಂತಿ ಅಂತಂದ್ರೆ, ಇಲ್ಲಕ್ಕ ಅದು ಗುರುಗಳ ಪ್ರೇರಣೆ ಆಗಬೇಕು. ನೀನು ಈ ಪಾತ್ರ ಮಾಡುವಂತೆ ಕಂಡು ಗುರುಗಳು ಸೂಚನೆ ಕೊಡದ ಹೊರತು ನಾನು ಈ ಪಾತ್ರ ಮಾಡೋದಿಲ್ಲ. ಯಾಕಂದರೆ ಎಲ್ಲವೂ ನನ್ನ ಕಲ್ಪನೆಗೆ ತಕ್ಕಂತೆ ಮಾಡ್ಬೋದು, ಆದರೆ ಜೀವಂತವಾಗಿ ನಡೆದಾಡುವ ದೇವರನ್ನು ಪಾತ್ರ ಮಾಡಬೇಕಂತಂದ್ರೆ ನೋಡಿದವರಿದ್ದಾರೆ. 100ಕ್ಕೆ 100 ಬೇಡ, ಒಂದು 1% ಅಷ್ಟನ್ನು ಮಾಡಿದ್ರು ಅಂತಕ್ಕಂಥ ಒಂದು ಬೇಕಲ್ಲ. ಹಾಗಾಗಿ ನಾನು ಟೈಮ್ ತಗೊಂಡಿದ್ದೀನಿ ಅಂತ ತೆಗೆದುಕೊಂಡಾಗ ಗುರು ಪುಟ್ಟರಾಜ ಗುರುಗಳು ನನಗೆ ಶುಭ ಸೂಚನೆಯನ್ನು ಕೊಟ್ಟರು. ಅದರ ಮೂಲಕ ಇವತ್ತಿನ ದಿವಸ ನಾಟಕವನ್ನು ಮಾಡಿದ್ವಿ. ಚಂದನ ಟಿವಿಯಲ್ಲಿ ಪ್ರಸಾರ ಆಯಿತು. ಇಲ್ಲಿ ಶಿವಲಿಂಗಯ್ಯ ಸ್ವಾಮಿಯವರು ನನಗೆ ಈ ಪಾತ್ರಕ್ಕೆ ಆಹ್ವಾನ ನೀಡಿದಾಗ ಬಹಳಷ್ಟು ಖುಷಿಯಾಯಿತು. ಬಹಳ ವರ್ಷಗಳ ನಂತರ ಈ ನಾಟಕ ಆಡಿರಲಿಲ್ಲ. ಇವತ್ತಿನ ದಿವಸ ನಿಮ್ಮಂಥ ಗುರು ಹಿರಿಯರ ಮಧ್ಯೆ, ಕಲಾಭಿಮಾನಿಗಳ ಮಧ್ಯೆ, ವಿಶೇಷವಾಗಿ ಎಲ್ಲರೂ ಕಲಾವಿದರೇ ಇದ್ದಾರೆ ರಂಗಭೂಮಿಯಲ್ಲಿ. ಅತ್ಯಂತ ಚಿಕ್ಕವನಂದ್ರೆ ನಾನು ಅಂದ್ರೆ ತಪ್ಪಾಗಲಾರದು. ಯಾಕಂತಂದ್ರೆ ಹುಟ್ಟಿನಿಂದ ರಂಗಭೂಮಿಯಲ್ಲೇ ಬೆಳೆದು ಇವತ್ತು ದಿನನಿತ್ಯ ಪಾತ್ರ ಮಾಡ್ತಕ್ಕಂಥವ್ರು ಅವರು.
ಅವರ ಮಧ್ಯೆ ನಾನು ಪಾತ್ರ ಮಾಡಿದೆ ಅಂತಕ್ಕಂಥ ಹೆಮ್ಮೆ ನನಗೆ ಐತಿ ಅಂತ ತಿಳಿದುಕೊಂಡು ಎಲ್ಲರ ಒಂದು ಆಶೀರ್ವಾದ ಪ್ರೀತಿಗೆ ಎಲ್ಲ ಸಹೋದರಿಯರಿಗೆ ಕೂಡ ತುಂಬ ಹೃದಯದ ಪ್ರಣಾಮಗಳನ್ನು ಅರ್ಪಿಸುತ್ತಾ ಇಲ್ಲಿ ಒಂದು ಪಾತ್ರ ಮಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಗುರುನಾಥ ಪಂಚಾಕ್ಷರೇಶ ಪುಟ್ಟರಾಜೇಶ ಹಾನಗಲ್ಲ ಗುರುಕುಮಾರೇಶ ಸರ್ವರಿಗೂ ಸನ್ಮಂಗಲವನ್ನು ಉಂಟು ಮಾಡಲಿ ಅಂತ ತಿಳಿದುಕೊಂಡು ಗುರುವಿನಲ್ಲಿ ಬೇಡ್ತಾ ಇದ್ದೇನೆ. ನನ್ನ ಬಾಳಿನ ದೇವ